ಅಂದಾದರೆ ನೋಡಿ ಈ ಕಡೆ ಬಂದು ಅಂದಾದ್ರೆ ನೋಡಿ ಸರಸ್ವತಿಪುರ ಅನ್ನೋ ಗ್ರಾಮ ಗೊತ್ತಿರುತ್ತೆ. ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂದರೆ ಸರಸ್ವತಿಪುರದ ನೆಲೆ ಅಂತಕ್ಕಂಥ ದೇವಸ್ಥಾನ. ನಾವು ಪದೇ ಪದೇ ಹೇಳ್ತಾ ಇರ್ತೀನಿ, ನನಗೆ ಸರಸ್ವತಿಪುರ ಅಂದ್ರೆ ಒಂದು ಹೆಮ್ಮೆ, ನಮ್ಮೂರಂದ್ರೆ ಒಂದು ನಮಗೆ ಏನೋ ಒಂಥರ ಮಹಿಮೆ ಅಂತ. ಈಗ ನಾವು ಬೇರೆ ಊರವರು ಇವರು ಊಟಕ್ಕೆ ಬಂದಾಗ ನಾವು ಅಪ್ಪ ಹೇಳ್ತಿತ್ತು, ಈ ಊರು ಗ್ರಾಮದ ಜನಗಳಲ್ಲಿ ಈ ಊರು ಜನ ನಿಮ್ಗೆ ಅನ್ನ ಹಾಕಿದರೆ ಯಾರೋ ಒಂದು ನಾಯಿ ಬೊಗಳುತ್ತೆ ಅಂತ. ಹಂಗಾಗಿ ಸರಸ್ವತಿಪುರ ಅಂತ ಒಂದು ಗ್ರಾಮ ಭಾಳ ಸುಸೂರು ಗ್ರಾಮ. ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಊರು ಚಿಕ್ಕ ಚಿಕ್ಕ ಹುಡುಗರು ಇವೆಲ್ಲ ಸೇರ್ಕೊಂಡು ಅಣ್ಣ ಒಂದು ನಮ್ಮ ಜೀವನಕ್ಕೆ ಒಂದು ಏನೋ ಬಡ್ಕೊಂಡು ಜೀವನ ಮಾಡ್ತೀವಿ ಅಂತ ಹೇಳಿ ಇದಕ್ಕೆ ಬಂದಿದ್ದಾರೆ. ಹೆಸರು ಬಂದು ಏನಕ್ಕೆ ಅಂತಾರೆ ಅಂತ ಗೊತ್ತಿಲ್ಲ. ನೋಡಿ, ನಾನು ನಮ್ಮ ದೇವಸ್ಥಾನ ಕಡೆಯಿಂದ ಯಾರು ಬೇಕೋ ಸಹಾಯ ಮಾಡ್ಬೋದು. ಹೆಸರು ಬಂದು ಏನಂತ ಕಪ್ಪ ನಿಮ್ಮ ಹೆಸರು ಪಟ್ಟಂತ ಹೇಳ್ಬೇಕು, ದುರ್ಗಮ್ಮ ಬ್ಯಾಚ್ ಅಂತ. ಪಕ್ಕ ಅದನ್ನ ನಡೆಸಿ ಮತ್ತೆ ಚೇಂಜ್ ಮಾಡಿದ್ರೆ ಈ ದೇವ್ರು ಸರಿ ಇಲ್ಲ. ಕರೆಕ್ಟಪ್ಪ? ಈಗ ಗಣಪತಿ ಇಕ್ತೀರಾ, ಕೊಲ್ಲಾಪುರದಲ್ಲಿ ಇಕ್ತೀರಾ, ದುರ್ಗಮ್ಮ ಹಂಗಿರ್ತೀರಾ? ಊರು ಗ್ರಾಮದಲ್ಲಿ ಇಡೋದನ್ರ ಎಲ್ಲ ಹಾಂ ಏನ ಅವರು ಇಷ್ಟ. ಸರಸ್ವತಿಪುರ ಬಾಯ್ಸ ತಿಕ್ಕನ. ಯಾಕಂದರೆ ಸರಸ್ವತಿಪುರ ಸೇರ್ಕೊಂಡ್ರೆ ಕೊಲ್ಲಾಪುರನ ಸೇರ್ಕೊಳತ್ತೆ, ಆಂಜನೇಯ ಸೇರ್ಕೊಳತ್ತೆ, ದುರ್ಗಮ್ಮ ಸೇರ್ಕೊಂಡ್ರೆ ಗಂಗಮ್ಮ ಸೇರ್ಕೊಳತ್ತೆ. ಕರೆಕ್ಟಾ? ಸರಸ್ವತಿಪುರ ಬಾಯ್ಸ್ ಅಂತ ನಮ್ಮ ಹುಡುಗರು, ಸರಸ್ವತಿಪುರ ಹುಡುಗರು ಅಂತ ಕನ್ನಡದಲ್ಲಿ ಸರಸ್ವತಿಪುರ ಹುಡುಗರು ಅಂತ ಬ್ಯಾಚ್ ಇರುತ್ತೆ. ಫೋನ್ ನಂಬರ್ ಕೊಡ್ತೀವಿ, ನೋಡಿ ಬಡಿತಾ ಇರ್ತಾರೆ. ಒಬ್ಬರು ನಂಬರ್ ಹೇಳ್ತಾನೆ, ಮುಖ್ಯ ಸಭಾ ಮುಂದೆ ಪಾಪ ನಂಬರ್ ಹೇಳು. 7483497844. ಕನ್ನಡ ಹೇಳ್ಕೊಂಡ ಕನ್ನಡ ಹೇಳು. 8147345118. ಇನ್ನೊಂದ್ಸರಿ 8147345118. ಇಂಗ್ಲೀಷಲ್ಲಿ ಇನ್ನೊಂದ್ಸರಿ ಬಲ್ಕಿ. 7483497844. ನಮ್ಮೂರು ಗ್ರಾಮದಲ್ಲಿ ನಮ್ಮ ಸುತ್ತಮುತ್ತರಲ್ಲಿ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಸಹಾಯ ಮಾಡ್ಬೋದು. ನಾನು ನನ್ನ ಕಡೆಯಿಂದ, ನಮ್ಮ ದೇವಸ್ಥಾನ ಕಡೆಯಿಂದ ನೋಡಿರ್ತೀನಿ, ಇದನ್ನು ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ನಾನು ಹೊತ್ಕೊಂಡು ಕುಡಿದು ನಾನೇ ಬಡ್ದು ಇದನ್ನು ಇಷ್ಟೇ ಇಕ್ಕೊಂಡಿದ್ದು. ಸುಮಾರು ನಂದು 8 ವರ್ಷದಿಂದ ಇದೆ ಇದೋನು. ನಾನು ಭಕ್ತಿಪೂರ್ವಕ ಮನಪೂರ್ವಕ ನಮ್ಮ ಹುಡುಗರು ಮುಂದುವರಿಲಿ ಅಂತ, ನಿಮ್ಮ ಅಮ್ಮನ ಆಶೀರ್ವಾದ ಸದಾ ನಿಮ್ಮ ಪ್ರೀತಿ ಇರಲಿ ಅಂತ ಇದನ್ನೊಂದು ದೋಣ ನಾನು ಕಡೆಗೆ ಸಮರ್ಪಣೆ ಮಾಡಿರ್ತೀನಿ. ಇದು ಅಹಂಕಾರಕ್ಕಲ್ಲ, ಇಲ್ಲಿಂದ ನಿಮ್ಮ ಒಂದು ತಾಯಿದ ಒಂದು ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ. ಹೀಗಾಗಿ ನಾನು ಯಾರಿಗೂ ಸನ್ಮಾನ ಮಾಡ್ತಿಲ್ಲ. ನಮ್ಮ ಹುಡುಗರಿಗೆ ಒಂದು ಈಗಂದ್ರೆ ಕುಡಿದು ತಿಂದು ಮಜಾ ಮಾಡೋ ವಯಸ್ಸಲ್ಲಿ ಚಿಕ್ಕ ಮಕ್ಕಳು ಬಂದು ನಾವು ದುಡಿತೀವಿ ಬಂದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಒಂಚೂರು ಜೋರ ಕ್ಲಾಸ್ ಆಗ್ಬಿಡೋದು ನಮ್ಮವ್ರೆ. ಸನ್ಮಾನ ಅಲ್ಲ, ಇಲ್ಲಿಂದ ಒಳ್ಳೆ ಹೆಸರು ಮಾಡಬೇಕು. ಎಲ್ಲ ಹೋಗಿ ಹುಡ್ಕೊಂಡು ಮಾಡಬಾರ್ದು. ಹೌದಾ? ಏನೋ ಕೆಟ್ಟ ತಗೋಬಾರ್ದು. ಬಡಿಯೋಕ್ಕಾಗಿಲ್ಲ ಅಂದರೆ ಈ ಬಡಿಯೋಕ್ಕಾಗಲ್ಲ ಅಂತ ಅವ್ರು ಹೇಳಿ ಕುದಬೇಕು ಹೊರತು ಅದು ರೆಡಿ ಮಾಡ್ಕೊಂಡು ಬರಬಾರ್ದು. ಅರ್ಥಾಗತ್ತಾ? ಹೆಸರು ಊದ ತಮ್ಮ ದೊಡ್ಡ ಹೆಸರಿದ್ದೀರಾ? ಇನ್ನೊಂದು ಊದ ಯಾರು ಯಾಕಂದ್ರೆ ಇಲ್ಲಿ ಬಾಲ ಹಣ್ಣು ಮೆಣಸಿಗೆ ತೆಗೆದಿಲ್ಲ, ಹೊರತು ಊಟ ಮಾಡಿ ರಾತ್ರಿ ಫಸ್ಟು. ಹಾಂ, ಬಡಿಯೋದಕ್ಕೆ ಅಪ್ಪನೆ ಕೊಡಲ್ಲ ಇದು, ಅದು ಆ ಥರದ್ದು ಹೇಳಲ್ಲ. ಹಾಂ, ಬಡಿಯೋದಕ್ಕೆ ಅಪ್ಪನೆ ಕೊಡಲ್ಲ. ನನ್ನ ಕಡೆಯಿಂದ ಒಂದು ವಿನಂತಿ, ಮುಂದೆ ಹೇಳ್ತೀನಿ ನೋಡಿ ನಿಮಗೆ, ಎಲ್ಲೂ ಯಾವುದೇ ಊರಲ್ಲಿ ನಿಮ್ಮ ಕೆಟ್ಟ ಚಟನ ತೋರಿಸ್ಕೊಂಡು ಕೆಟ್ಟ ಸಮಸ್ಯೆಬಾರ್ದು. ಯಾಕೆಂದರೆ ನೀವು ದುಡಿಯೋಗಿರೋದು ನಿಮ್ಮ ವೈಯಕ್ತಿಕ ವಿಚಾರ, ನಿಮ್ಗೆ ಗುಟ್ಟೊಳಗಿರಲಿ. ಅಥವಾ ಇದ್ರ ಜೊತೆಗೆ ನಿಮ್ಮ ತಾಯಿಯರು ಒಂದು ಸೀರೆ ಕೊಡ್ತೀನಿ ಅಂತೆ, ಕೊಡ್ಬೋದು ಇಬ್ಬರಿಗೆ 9 ಜನ ಅವ್ರು ಸೇರಿಸಿ. ಇದ್ರ ಜೊತೆಗೆ ನಿಮ್ಮ ತಾಯಿಯರಿಗೆ ಕೊಡ್ಬೇಕು ಮೊದಲು. ಯಾಕಂದರೆ ತಾಯಿನೇ ಮೊದಲು ದೇವರು. ಅದರ ತಾಯಿ ಕೊಡ್ತಿಲ್ವ? ಆಮೇಲೆ ಇದ್ದಿದ್ದಾರಲ್ಲ ನಿಮ್ಮ ಮನೆಗೆ, ಮತ್ತು ನಿಮ್ಮ ತಾಯಿನೇ ಮೊದಲ ದೇವರು. ನಿಮ್ಮ ತಾಯಿಗೆ ಕೊಡಿ, ದಯವಿಟ್ಟು ದೇವ್ರ ತಿರುಗಳು. ಇಲ್ಲಾಂದರೆ ನಿಮ್ಮ ಪ್ರೀತಿಯಲ್ಲಿ ದೋಣಗುಡಿ ಕಟ್ಕೊಂಡ್ಬಿಡಿ. ಯಾಕಂದರೆ ಈ ದೋಣಗುಡಿ ಕಟ್ಕೊಂಡ್ಬಿಡಿ, ಸೀರೆ ಕೊಟ್ಕೊಂಡ್ಬಿಡಿ. ಇದೇ ದೋಣ ನೀವು ಸೀರೆ ಕಟ್ಕೊಂಡ್ಬಿಟ್ಟು ತಾಯಿಗೆ ಅನುಕೂಲ ಆಗುತ್ತೆ. ಅದನ್ನ ಇಲ್ಲ ನಿಮ್ಮ ತಾಯಿಗೆ ಕೊಡಿ, ಇಲ್ಲಾಂದರೆ ದೋಣ ಕಟ್ಕೊಳ್ಳಿ. ಸರಸ್ವತಿಪುರ ಬಾಯ್ಸ್ ಎತ್ಕೊಳ್ರಿ, ಬಿಡಿ, ನಾನು ಬಿಡ್ತೀನಿ. ನನಗೆ ಟೈಪ್ ಬರಲ್ಲ ಇದು. ಇದು ನೋಡಿ. ಹಂಗಾದ್ರೆ ನಮ್ಮ ಹುಡುಗರಿಗೆ ಯಾರು ಬೇಕೋ, ಸರಸ್ವತಿಪುರ ಗ್ರಾಮ ಅಷ್ಟೇ ಅಲ್ಲ, ಯಾರು ಬೇಕೋ ಸಹಾಯ ಮಾಡ್ಬೋದು. ಚಿಕ್ಕ ಮಕ್ಕಳು ದುರ್ಗಾ ಸ್ಥಳ ಕಡೆಯಿಂದ ಇದೊಂದು ಕೊಡುಗೆ ಕೊಟ್ಟಿರ್ತೀನಂತೆ. ಮಿಕ್ಕಿ ಜನ ಸಹಾಯ ಮಾಡ್ತೀನಿ, ಎಲ್ಲ ಹೇಳ್ಕೊಳೋದಿಲ್ಲ. ಯಾರ ಬಾಕ್ಯ ಫೋನ್ ಕೊಡ್ತೀನಿ. ಹಾಂ, ಈ ಕಡೆ ಇವಾಗಿಲ್ಲ ಅಂದರೆ ಒಂದು ದಿವಸ ಇಲ್ಲೋಡ, ಇವಾಗಿಲ್ಲ ಅಂದರೆ ಅಮಾವಾಸ್ಯೆ ಮುಂಚೆ ಅಮಾವಾಸ್ಯೆ ಬರ್ರಿ, ಇವೆಲ್ಲ ರೆಡಿ ಮಾಡ್ಕೊಡ್ತೇವೆ. ಬರ್ತಾನೆ ಮಂಜು ಈ ಸೋಮವಾರ ಮಾಡ್ಕೊಡ್ತಾನೆ ನೋಡಿ, ಸೋಮವಾರ ಮಾಡ್ಕೊಡ್ತಾನೆ. ಮುಂಚೆ ಗೊತ್ತಲ್ಲ ನನಗೆ, ಎಲ್ಲ ಮಾಡ್ಕೊಡ್ತಾನೆ. ಸರಿಯಿಲ್ಲ ಎಲ್ಲ ಮದು ಸಮಯ ಸರಿ ಇಲ್ಲ, ಅಷ್ಟೊಂದು ಸೌಂಡ್ ಬರೋದಿಲ್ಲ. ಯಾಕಂದ್ರೆ ಗೊತ್ತಾಯ್ತರ, ಗೊತ್ತಿಲ್ಲ ಈ ಥರ ಸೋಮವಾರ ಮಾಡ್ಕೊಡ್ತಾನೆ ನೋಡಿ. ಹೆಂಗೆ ಬರುತ್ತೆ ಹೊಡಿ ಹೆಂಗೆ ಬರ್ತದೆ ಗೊತ್ತಾಗ್ತದೆ ನಿಮಗೆ. ಹಾಂ, ಹೊಡಿಲ್ಲ ಸೌಂಡ್ ಹೇಳಿ, ಪಟ ಲೈವ್ ಆಗ್ತದೆ.
ಹೊಡಿಲ್ಲ ಯಾರ ನೋಡಿ ಮಾಡ್ಕೊಂಡು ಹೋಗಿದ್ರು ಹೋಗೋದು ಯಾರನ್ನ ನೋಡಿ ಮಾಡ್ಕೊಂಡು ಹೊಡಿ ಜಲ್ದಿ ನೋಡ್ಬೇಕು ನಾನು ಮಕ್ಕಳ ತೂಕ ಆದಷ್ಟು ಕಮ್ಮಿ ತಗೊಳ್ಳಿ ಅರ್ಥಾಗತ್ತಾ ನೀರು ತಿಳ್ಕೊಂಡ ದಪ್ಪದು ಸೌಂಡ್ ಮಾಡುತ್ತೆ ಅನ್ಕೋಬೇಡಿ ನಾದ ನೋಡಿ ನಮ್ಮೂರಿಗೆ ಕೇಳ್ತಾವ ಇಬ್ರು ಇನ್ನೊಂದು ಇಂಥವ್ನು ಬಡಿತಿ ಒಂದು ಅರೆ ಬಡಿತಿ ಎಳ್ಳೆ ನಮ್ಮೂರಿಗೆ ಕೇಳುತ್ತೆ ನೋಡ್ರಿ ಕೇಳ್ತಾ ಶಬ್ದ ಕರೆಕ್ಟಾಗಿ ಬರಬೇಕು ಸೌಂಡ್ ಇಂಪಾರ್ಟೆಂಟ್ ಅಲ್ಲ ಈ ಜನ ಎಲ್ಲ ಏನಾಗ್ಬಿಟ್ರೆ ಗೊತ್ತಾ ಸದ್ಯಕ್ಕೆ ದಪ್ಪ ಆಗ್ಬಿಟ್ಟು ಸೌಂಡ್ ಬರುತ್ತೆ ಅನ್ಕೊಂಬಿಟ್ರಲ್ಲ ಇದನ್ನೆಲ್ಲ ಬಡಿಯೋದು ನೀನೇ ಹೊಡಿಲ್ಲ